ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸಂಡೇ ನಾನಿವತ್ತು 6:30ಗೆ ಎದ್ದೆ. ಟೈಮ್ ನೋಡ್ಬೋದು 6:30 ಆಗಿದೆ. ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮಾಡಿದ ನಂತರ ಬಿಸಿನೀರು ಕುಡಿತಾ ಇದ್ದೀನಿ. ಅಂದರೆ ಬಿಸಿನೀರು ಖಾಲಿ ಹೊಟ್ಟೆನಲ್ಲಿ ನಾನು ಬಿಸಿನೀರು ಕುಡಿತೀನಿ. ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿತೀನಿ. ಇದು ಫ್ಯಾಟ್ ಬರ್ನ್ ಮಾಡುತ್ತೆ, ಅಂದರೆ ಕೊಬ್ಬನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು, ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಅದಾದಮೇಲೆ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಂದರೆ ಧನುರ್ಮಾಸ ಅಲ್ವಾ, ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನ ಅಂತ ಇದೆ ಮಲ್ಲೇಶ್ವರಮಲ್ಲಿ, ಗೊತ್ತಿರುತ್ತೆ ನಿಮಗೆ. ಸೊ ಅಲ್ಲಿ ಹೋಗಿದ್ದೆ. ಇದು ತುಂಬ ಹಳೆ ದೇವಸ್ಥಾನ. ಅಂದರೆ ಕೆಲವರು 400 ವರ್ಷ ಹಳೇದು ಅಂತಾರೆ, ಕೆಲವರು 7,000 ವರ್ಷ ಹಳೇದು ಅಂತಾರೆ. ಯಾವ್ದು ಸತ್ಯ ಗೊತ್ತಿಲ್ಲ. ಮತ್ತಿದು 1997ರವರೆಗೂ ಭೂಮಿ ಒಳಗಡೆ ಮುಚ್ಚೋಗಿತ್ತಂತೆ. ನಂತರ ಹೊರಗಡೆ ತೆಗ್ದಿದ್ದಾರೆ. ಇದು ನಂದಿ ಬಾಯಲ್ಲಿ ನೀರು ಬರುತ್ತೆ, ಶಿವನ ತಲೆ ಮೇಲೆ ಬೀಳುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಯಾರು ನೋಡಿಲ್ಲ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಒಳ್ಳೆ ದೇವಸ್ಥಾನ, ಇಷ್ಟಪಡ್ತೀರಾ ನೀವು. ಸೊ ಅಲ್ಲಿಂದ ಬಂದು ನಾನು ಬೂದುಗುಂಬಳಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪಿತ್ತ ಮತ್ತು ಆಗಿದೆ ಅನ್ನಿಸ್ತು, ಆಗಿದೆ ಅನ್ನಿಸ್ತು ಬಾಡಿ. ಸೊ ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ವಾರಕ್ಕೆ 2 ಸತಿ ಮಾಡ್ಕೊಂಡು ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ, ಪಿತ್ತನೂ ಬರಲ್ಲ. ಸೊ ಇದು ದೃಷ್ಟಿ ತೆಗಿಯೋಕ್ಕೆ ಮನೆ ಮುಂದೆ ನೇತಾಕ್ತಾರೆ ಅಂತ ಗೊತ್ತು ನಿಮಗೆ. ಆದರೆ ಬಟ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ವಿಟಮಿನ್ ಎ, ವಿಟಮಿನ್ ಸಿ, B6 ಮತ್ತು ಕ್ಯಾಲ್ಶಿಯಮ್ಮು, ಪ್ರೋಟೀನು, ಮೆಗ್ನೀಷಿಯಮ್ಮು, ಜಿಂಕು, ಐರನ್ನು, ಫೈಬರು ಈ ಥರ ಅಂಶ ಜಾಸ್ತಿ ಇರುತ್ತೆ. ಕರಳು ಶುದ್ಧಿ ಮಾಡುತ್ತೆ, ಈಟ್ ಕಮ್ಮಿ ಮಾಡುತ್ತೆ, ಅಂದರೆ ದೇಹ ತಂಪಾಗಿಡುತ್ತೆ. ತೂಕ ಕಮ್ಮಿ ಮಾಡುತ್ತೆ, ದೇಹದಲ್ಲಿರೋ ವಿಷಕಾರಿ ಅಂಶನ ತೆಗ್ದಾಕುತ್ತೆ, ಮತ್ತು ಮೆದುಳನ್ನ ಚುರುಕಾಗಿಸುತ್ತೆ, ಮೂತ್ರಪಿಂಡದಲ್ಲಿರೋ ಕಲ್ಲನ್ನು ತೆಗಿಯುತ್ತಂತೆ. ಬಟ್ ಇದು ಕೋಲ್ಡ್ ಬಾಡಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ. ಅಸ್ತಮಾ, ಸೈನಸೈಟಿಸ್ ಈ ಥರ ಇರುತ್ತಲ್ವ, ಅವ್ರು ಅವಾಯ್ಡ್ ಮಾಡಿ. ಯಾಕಂದರೆ ಇದು ಕೂಲಾಗಿರುತ್ತಲ್ವ, ಸೊ ಅಷ್ಟು ಒಳ್ಳೆಯದಲ್ಲ ಕೋಲ್ಡ್ ಬಾಡಿಗೆ ಎಕ್ಸ್ಪೆಷಲಿ. ಸೊ ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು, 1-2 ಎಳೆ ಪುದೀನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಅದನ್ನ ಶೋಧಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಶೋಧಿಸ್ಕೊಳ್ದೆ ಹಂಗೇ ಕುಡಿಬೋದು. ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ, ಸೊ ಶೋಧಿಸ್ಕೊಂಡಿದ್ದೀನಿ. ಇದು ಬೇಕಂದರೆ ನೀವು ನಿಂಬೆಹಣ್ಣು ಹಾಕ್ಕೊಬೋದು ಸ್ವಲ್ಪ. ಅದಾದಮೇಲೆ ನಿಮಗೆ ಗೊತ್ತಿದೆ ಅಲ್ವ, ಪ್ರತಿನಿತ್ಯ ನಾನು ರಾಮನಾಮ ಬರಿತೀನಿ. ರಾಮನಾಮ ಬರೆದು ವಿಷ್ಣು ಸಹಸ್ರನಾಮದ್ದು ಶ್ಲೋಕ ಬರುತ್ತಲ್ಲ, ಅದನ್ನು 1-3 ಸತಿ ಬರೆದೆ. ಅದಾದ ನಂತರ ಭಗವದ್ಗೀತೆ ಓದ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಓದಿದೆ. ಮತ್ತು ಇವತ್ತು ಸಂಡೇ ಅಲ್ವಾ, ಸಂಡೇ ಏನಾದರೂ ಸ್ಪೆಷಲ್ ತಿನ್ಬೇಕನ್ನಿಸ್ತು. ಬಟ್ ನಾನು ನಾನ್ ವೆಜ್ ತಿನ್ನಲ್ಲ ಧನುರ್ಮಾಸದಲ್ಲಿ. ಸೊ ಹಾಗಾಗಿ ಮಶ್ರೂಮ್ ತೊಗೊಂಬಂದೆ. ನಾನ್ ವೆಜ್ಗೆ ಇದು ಅಂತಂದರೆ ಮಶ್ರೂಮು. ಸೊ ಹಾಗಾಗಿ ಮಶ್ರೂಮ್ ತೊಗೊಂಬಂದೆ. ಇದನ್ನು ನೀಟಾಗಿ, ಅಂದರೆ ಮಣ್ಣಲ್ಲಿ ಬೆಳೆದಿರ್ತಾರಲ್ವ, ಸೊ ಹಾಗಾಗಿ ನೀಟಾಗಿ ಅದು ಮೇಲ್ಗಡೆ ಸ್ಕಿನ್ ಬರುತ್ತೆ. ನೀವು ಎಷ್ಟೇ ತೊಳೆದ್ರೂ ಅಷ್ಟು ಕ್ಲೀನ್ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ತೊಳಿತಾ ಕೂತ್ಕೊಂಡ್ರೆ. ಸೊ ಹಾಗಾಗಿ ಈ ಥರ ಸ್ಕಿನ್ನು ಮೇಲ್ಗಡೆ ಎಳೆ ಬರುತ್ತೆ ಒಂದು, ಅದನ್ನು ತಕ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ, ಬೇಗ ಆಗೋಗುತ್ತೆ. ಇಲ್ಲಾಂದರೆ ನೀವು ನೀಟಾಗಿ ತೊಳಿಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಸ್ಕಿನ್ ತಕ್ಕೊಂಬಿಟ್ರೆ ಕ್ಲೀನ್ ಆಗುತ್ತೆ. ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಇದು ಬೇಕೋ ಅಷ್ಟು, ಸಣ್ಣದಾಗಾದರೂ ಆಗಲಿ ದಪ್ಪದಾಗಾದರೂ ಆಗಲಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ತೀನಿ. ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಳ್ಳೋಣ. ನಾನು 1 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿಗೆ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದು ನೆನೆಸಿಟ್ಕೊಬೇಕು. ಅಕ್ಕಿ ನೆನೆಸಿಡೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ ಅಂತ ಅಷ್ಟೇ, ಅಂದರೆ ಮುದ್ದೆ ಥರ ಆಗೋಲ್ಲ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, 5 ಬೆಳ್ಳುಳ್ಳಿ ಹೆಸಲು, ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಾಯಿತು. ಮತ್ತು ಇವಾಗ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಲ್ವಾ, ಈ ಥರ ಪಲಾವು ಈ ಥರದಕ್ಕೆಲ್ಲ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಕಾದ ನಂತರ ಮಸಾಲೆ ಹಾಕ್ಕೊಂಡಿದ್ದೀನಿ, ಅಂದರೆ ಪಲಾವ್ ಮಿಕ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಕೊಂಡು, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು, ಅಂದರೆ ಹಸಿದಲ್ವ ಅದು, ಹಾಗಾಗಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ನಾನಿಲ್ಲಿ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ.
ನಾನಿಲ್ಲಿ ಒಬ್ರಿಗೆ ಮಾಡ್ಕೊಳ್ಳೋದ್ರಿಂದ ಈ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಟೊಮೆಟೊ ಬೆಂದ ನಂತರ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ರುಬ್ಬಕ್ಕೆ, ಹಾಗಾಗಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಅದು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಫ್ರೈ ಆದಮೇಲೆ ಒಂದು ಸ್ಪೂನ್ ಅಥವಾ 2 ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ 1 ಟೊಮೊಟೊನ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಕೆಲವರು ಮೊಸರು ಟೇಸ್ಟ್ ಇಷ್ಟಪಡಲ್ಲ, ಹಾಗಾಗಿ ಮೊಸರು ಬೇಡ ಅಂತ ಅನಿಸಿದ್ರೆ 1 ಟೊಮೊಟೊನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಇತ್ತಲ್ವ, ಅದನ್ನು ಹಾಕ್ಬಿಟ್ಟು ಅದು ಮಸಾಲೆ ಜೊತೆ ಹೊಂದ್ಕೋಬೇಕು. ಮಶ್ರೂಮು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ನಂತರ ನೋಡಿ ಹಾಕ್ಕೊಬೋದು ಬೇಕಂದರೆ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಕೋಬೇಕು. ಅಂದರೆ ಅದು ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ, ಸೊ ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ನೀರು ಬಿಟ್ಕೊಂಡಿದೆ, ಮಸಾಲ ರೆಡಿಯಾಗಿದೆ. ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನೀವು ಅಕ್ಕಿ ಈ ಥರ ಪಲಾವ್ ಅಂತಲ್ಲ, ಯಾವುದೇ ರೀತಿ ಬಾತ್ಗಳು ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ, ಅಕ್ಕಿನ ನೆನೆಸಿಟ್ಕೊಂಡ್ರೆ ಅನ್ನ ಉದ್ರುದ್ರಾಗುತ್ತೆ, ಮುದ್ದೆ ಥರ ಆಗೋಲ್ಲ. ಸೊ ಹಾಗಾಗಿ ಈ ಟಿಪ್ಪನ್ನ ಫಾಲೋ ಮಾಡಿ. ಇವಾಗ ನೀಟಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಮಿಕ್ಸಿ ಜಾರ್ ಇತ್ತಲ್ವ ಮಸಾಲೆ ರುಬ್ಬಿರೋದು, ಅದಕ್ಕೆ ನೀರು ಹಾಕ್ಬಿಟ್ಟು ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನೀರು 1 ಲೋಟ ಅಕ್ಕಿ ತೊಗೊಂಡ್ರೆ 1.5 ಲೋಟ ನೀರು ಹಾಕ್ಕೊಬೇಕು. ಇದು ಕರೆಕ್ಟ್ ಕ್ವಾಂಟಿಟಿ, ಆಯಿತಾ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ರೆ 1-2 ವಿಷಲ್ ಬಂದರೆ ಪಲಾವ್ ರೆಡಿ ಆಯಿತು. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ತೆಗ್ದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೇ. ಉದ್ದುದ್ರಾಗಿ ಬಂದಿದೆ ಅಲ್ವಾ. ಇಲ್ಲ ಅಂದರೆ ಮೆತ್ತಗೆ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ, ಇವಾಗ ಎಷ್ಟು ಉದ್ದುದ್ರಾಗಿ ಬಂದಿದೆ. ಇಷ್ಟೇ, ರೆಡಿ ಆಯಿತು. ಇವಾಗ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಪೆಪ್ಪರ್ ಫ್ರೈ ಮಾಡ್ಕೊತೀನಿ ಸೈಡ್ ಡಿಶ್ಗೋಸ್ಕರ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ 1-2 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಅದಾದ ನಂತರ ಅಣಬೆನ ಅಂದರೆ ಮಶ್ರೂಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು. ಇವಾಗ ಸ್ವಲ್ಪ ಸಾಲ್ಟು, ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ರೆ ಅದರಲ್ಲಿರೋ ನೀರಿನ ಅಂಶದಲ್ಲೇ ಬೆಂದ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದೇ ಬೆಂದ್ಕೊಳ್ಳುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಅಂದರೆ ಮೆಣಸಿನ ಪುಡಿ. ಜೀರಿಗೆ ಪುಡಿನೂ ಹಾಕ್ಕೋಬೇಕು. ನನ್ನ ಹತ್ರ ಜೀರಿಗೆ ಪುಡಿ ಇರಲಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ನೀವು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಪೆಪ್ಪರ್ ಫ್ರೈ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮಗಿಷ್ಟ ಆದರೆ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.